ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಿದ ಪ್ರಶ್ನೆ ಬಗ್ಗೆ ಆಲೋಚನೆ ಮಾಡಿದ್ರಾ ಇಲ್ವಾ? ಏನು ಉತ್ತರ ಸಿಕ್ತು? ಮೋಸನಪ್ಪ, ಯಾರೂ ಕಮೆಂಟ್ ಮಾಡಿ ಹೇಳಲೇ ಇಲ್ಲ. ಕೇಳಿದವ್ರು ಯಾರೂ ಹೇಳಿಲ್ಲ. ಇರಲಿ, ಪರವಾಗಿಲ್ಲ. ಒಂದೋ ಎರಡೋ ಕಮೆಂಟ್ ಇದೆ, ನೋಡೋಣ ಮುಂದಕ್ಕೆ. ಈ ವಿಡಿಯೋ ಕೇಳಿಸ್ಕೊಂಡ್ಮೇಲೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಈಗ ನಮ್ಮ ಜೀವನದಲ್ಲಿ ಎಲ್ಲನೂ ಸರಿ ಇದೆ ಅಂತ ಅಂದ್ಕೊಳ್ಳೋಣ. ಜೀವನ ನಾವು ಅಂದ್ಕೊಂಡಂಗೆ ಸರಾಗವಾಗಿ ಸುಲಲಿತವಾಗಿ ಹೋಗ್ತಾ ಇದ್ದರೆ ನಾವೆಲ್ಲರೂ ಇಲ್ಲಿ ಪರಮಸುಖಿಗಳೇ. ಆಗ ಈ ಆಧ್ಯಾತ್ಮ, ದೇವರು, ಇನ್ನೊಂದು ಮತ್ತೊಂದು ಅಂತ ಬೇರೆ ಕಡೆಗೆ ಯೋಚನೆ ಮನಸ್ಸು ಹೋಗೋದು ತುಂಬ ಕಷ್ಟ ಅಲ್ವಾ? ಆದರೆ ಅದೇ ಜೀವನ ಕಂಟಿನ್ಯೂಸ್ ಆಗಿ ಅಂದರೆ ಸತತವಾಗಿ ಕಷ್ಟದಲ್ಲಿ ನಡೀತಾ ಇದ್ದರೆ ಅಷ್ಟೇ ಆಗೋಯ್ತು. ಆಗ ಎಲ್ರಿಗೂ ಈ ಪ್ರಶ್ನೆಗಳು ಒಂದಲ್ಲ ಒಂದು ಸತಿ ಬಂದೇ ಬರುತ್ತೆ. ಛೇ, ಯಾಕಾದರೂ ಹುಟ್ತೀವೋ ಅಂತ ಅನಿಸುತ್ತೆ. ಏನಪ್ಪ ಈ ಜೀವನ, ಈ ಹುಟ್ಟೋದು ಸಾಯೋದು, ಈ ಸಂಸಾರ ಜಂಜಾಟ ಬಾಬಾ ಅಂತ ಅನಿಸುತ್ತೆ. ಈ ಹುಟ್ಟು ಸಾವು ಇದೆಲ್ಲ ಯಾಕೆ ಬೇಕು? ಯಾರು ಇದನ್ನೆಲ್ಲ ಮಾಡಿದ್ದು ಕೆಲಸ ಇಲ್ದಲೇನೆ? ದೇವ್ರಿಗೇನು ಬೇರೆ ಕೆಲಸ ಇರಲಿಲ್ವಾ? ಇಷ್ಟೆಲ್ಲ ಮಾಡಿ ಕೂತಿದ್ದಾನಲ್ಲ ಅಂತ ಅನಿಸುತ್ತೆ, ಹೌದಲ್ವಾ? ಇನ್ನೂ ಕೆಲವ್ರಿಗೆ ಸಾಕಪ್ಪ, ಈ ಜೀವನನೇ ಸಾಕಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಪರಮಾತ್ಮ ಏನಾದರೂ ಮಾಡಪ್ಪ, ದಾರಿ ತೋರಿಸಪ್ಪ ಅಂತ ಬೇಡ್ಕೊಳ್ತೀವಿ. ಹೀಗೆ ಅವರವರ ಕಷ್ಟಕ್ಕೆ ಅವ್ರವ್ರಿಗಿರೋ ಮನಸ್ಥಿತಿಗೆ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಅನ್ನಿಸ್ತಾ ಇರುತ್ತೆ. ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಹೌದಾ ಅಲ್ವಾ ಅಂತ ಯೋಚನೆ ಮಾಡಿ ನೋಡೋಣ. ಈಗ ಒಂದು ಮಗು ಹುಟ್ಟಿತು, ಎಲ್ರಿಗೂ ಖುಷಿ, ಸಂತೋಷ, ಹಬ್ಬದ ವಾತಾವರಣ ಇರುತ್ತೆ. ಸ್ವೀಟ್ ಹಂಚ್ಕೋತೀವಿ, ಖುಷಿ ಪಡ್ತೀವಿ, ಸಂಭ್ರಮಾಚರಣೆ. ಆದರೆ ನಾವು ಯಾರೋ ಆ ಕ್ಷಣದಲ್ಲಿ ಅಬ್ಬಬ್ಬಾ ಈ ಮಗು ಹುಟ್ಟಿತು, ಮುಂದೆ ಏನೇನು ಕಷ್ಟ ಅನುಭವಿಸ್ಬೇಕು, ಕಷ್ಟ ಇರುತ್ತೋ ಸುಖ ಇರುತ್ತೋ ಅದರ ಜೀವನದಲ್ಲಿ ಏನಪ್ಪ ಅಂತ ಒಂದು ಸತಿನೂ ಯೋಚನೆ ಮಾಡಲ್ಲ. ಸಂಭ್ರಮ ಆಚರಿಸ್ತೀವಿ. ಅದೇ ಸಾವು ಅಂತಂದರೆ ಅತೀವ ಭಯ, ದುಃಖ. ಅಬ್ಬ ಅದು ಬೇಡವೇ ಬಿಡಪ್ಪ, ಅದ್ರ ಮಾತೇ ಬಿಡಪ್ಪ ಅಂತ ಅನಿಸುತ್ತೆ. ಅಕಸ್ಮಾತು ಏನೋ ಮಾತಾಡ್ತಾ ಇರುವಾಗ ಯಾರನ್ನಾದರೂ ಉದ್ದೇಶಿಸ್ಬಿಟ್ಟು ಅವ್ರ ಸಾವಿನ ಬಗ್ಗೆ ಹೇಳಿಬಿಟ್ರೆ ತಕ್ಷಣವೇ ಏಯ್ ಬಿಡ್ತು ಅನ್ನೋ ಆ ಥರ ಅನ್ನೋದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅಭ್ಯಾಸ ಆಗಿಬಿಟ್ಟಿದೆ ಇಲ್ವಾ? ಆ ಥರ ಚಾಲ್ತಿನಲ್ಲಿದೆ ಅಂತ ಹೇಳಬಹುದು. ಆದರೆ ಯೋಚನೆ ಮಾಡಿ, ನಾವು ಏನೇ ಅಂದ್ಕೊಳ್ಳೋದಲ್ಲೇ ಹೋದರೂ ಆ ಸಾವು ಅನ್ನೋದು ಯಾವ ಸಮಯಕ್ಕೆ ಬರಬೇಕೋ ಅದು ಬಂದೇ ಬರುತ್ತೆ, ಬಂದೇ ತೀರುತ್ತೆ. ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದನ್ನೆಲ್ಲ ನೋಡಿದವಾಗ ಮತ್ತದೇ ಥರ ಪ್ರಶ್ನೆ ಕಾಡುತ್ತೆ. ಅಬ್ಬಾ, ಈ ಸಾವು ಯಾಕೆ ಸುಮ್ಮನೆ? ಎಲ್ಲರನ್ನೂ ಅಗಲಿ ಹೋಗೋದಲ್ವಾ? ಉಳ್ಕೊಂಡಿರೋರು ಹೆಂಗೆ ಯೋಚನೆ ಮಾಡ್ತಾರೆ? ಅಪ್ಪ, ಈ ಸಾಯೋದೇ ಆಗಿದ್ದರೆ ಹುಟ್ಟಬೇಕಿತ್ತು ಯಾಕೆ ಅಂತ. ಯಾರಾದರೂ ಸತ್ತಾಗ ಈ ಪ್ರಶ್ನೆ ಬರುತ್ತೆ ಅಷ್ಟೇ. ಅದೇ ಹುಟ್ಟಿದಾಗ ಬರೀ ಸಂಭ್ರಮಾಚರಣೆನೇ. ಆದರೆ ಈ ಜೀವನದ ಜಂಜಾಟದಲ್ಲಿ, ದುಡಿಮೆನಲ್ಲಿ ನಾವು ಮುಂದೆ ಸಾಕ್ತಾ ಹೋಗ್ತಾ ಇದ್ದಂಗೆನೇ ಸ್ವಲ್ಪ ಘಟನೆಗಳು ಮಸಕಾಗ್ತಾ ಇದ್ದಂಗೆನೇ, ಟೈಮ್ ಕಳೀತಾ ಇದ್ದ ಹಾಗೇನೇ ಈ ಪ್ರಶ್ನೆಗಳೆಲ್ಲ ಡೈಲ್ಯೂಟ್ ಆಗಿಬಿಡುತ್ತೆ, ಮಸ್ಕಾಗುತ್ತಾ ಹೋಗುತ್ತೆ. ಯಾರೋ ಒಬ್ಬ ಚೆನ್ನಾಗಿ ಉಳ್ಳವನು ಧನಿಕ, ಅವನು ಕೀರ್ತಿ, ಹೆಸರು, ಮತ್ತೆ ಸಂಪಾದನೆ, ಭೋಗವಿಲಾಸ ಇದರಲ್ಲೆಲ್ಲ ಕಳೆದು ಹೋಗ್ತಾನೆ. ಸಂಪಾದನೆ ಮಾಡಿದ್ದನ್ನು ಖರ್ಚು ಮಾಡೋ ಕಡೆಗೆ ಮನಸ್ಸು, ಆ ಕಡೆಗೇನೆ ಸೆಳೆತ. ಇನ್ನೊಂದು ಗುಂಪು ನಾಳೆ ದಿನದ ಊಟಕ್ಕೇನು,
ಇವತ್ತು ದುಡಿದಿದ್ದೀವಲ್ಲ ಹಣ, ಅದನ್ನು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಕೊಡಬೇಕು, ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲೇನೇ ಕಳೆದು ಹೋಗ್ಬಿಡುತ್ತೆ ಅಷ್ಟೇ. ಅವ್ರವ್ರಿಗೆ ಅವ್ರವ್ರ ಯೋಚನೆ, ಇರೋರ್ಗೆ ಒಂಥರ ಆದರೆ ಇಲ್ದಿರೋರ್ಗೆ ಇನ್ನೊಂದು ಥರ. ನಿಧಾನಕ್ಕೆ ಕ್ರಮೇಣಕ್ಕೆ ಆ ಕ್ವಶನ್ಗಳು ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ತೂಕನ ಕಳ್ಕೊಳ್ತಾ ಹೋಗುತ್ತೆ, ಕ್ರಮೇಣ ಮರ್ತು ಹೋಗ್ಬಿಡುತ್ತೆ. ಮತ್ತೆ ಅಂಥದ್ದೇ ಪ್ರಶ್ನೆ ಬರಬೇಕು ಅಂತಂದರೆ ಅದೇ ಥರದ್ದು ಇನ್ನೊಂದು ಯಾವುದಾದ್ರೂ ಘಟನೆ ಬರಬೇಕು, ಇಲ್ಲ ಯಾವುದೋ ಒಂದು ಅಬ್ಬಾ ಸಾಕಪ್ಪ ಅಂತ ಅನ್ನಿಸ್ದವಾಗ ಅಂಥ ಪ್ರಶ್ನೆ ಬರುತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಏನಪ್ಪ ಇವಳು ಬರೀ ಪ್ರಶ್ನೆನೇ ಕೇಳ್ತಾ ಇರ್ತಾಳೆ ಛೆ ಅಂತ ಅಂದ್ಕೋಬೇಡಿ ಪ್ಲೀಸ್, ಆ ಥರ ಅಂದ್ಕೋಬಾರ್ದು. ಯಾಕೆ ಅಂತಂದರೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡಾಗ್ಲೇ ನಮ್ಮ ಜೀವನ ಒಂದು ಹಂತಕ್ಕೆ ಪಾಸಿಟಿವ್ ವೇನಲ್ಲಿ, ಆ ದಾರಿನಲ್ಲಿ ಮುಂದುವರಿಯೋದು ಅಂತ ಹೇಳ್ತೀನಿ ನಾನು. ಇದು ನನ್ನ ಜೀವನದ ಸ್ವಂತ ಅನುಭವ, ಅದರ ಆಧಾರದ ಮೇಲೇ ನಿಮಗೆ ಹೇಳ್ತಾ ಇರೋದು. ಸ್ವಲ್ಪ ಅದರ ಬಗ್ಗೆ ಸಹಕರಿಸಿ, ಆಲೋಚನೆ ಮಾಡಿ. ಆ ಪ್ರಶ್ನೆಗಳು ನಿಜಕ್ಕೂ ಅತ್ಯಂತ ಅಮೂಲ್ಯವಾಗಿರೋವಂಥದ್ದು. ಈಗ ನಾವು ಮತ್ತೆ ಮೇನ್ ಟಾಪಿಕ್ಗೆ ಬಂದುಬಿಡೋಣ. ಈ ಹುಟ್ಟು ಸಾವಿನ ಜಂಜಾಟದಿಂದ ಹೊರಗಡೆ ಬರಬೇಕಪ್ಪ, ಸಾಕಾಗಿದೆ ನನಗೆ ಅಂತ ಯಾರಿಗೆ ತೀವ್ರತರನಾಗಿ ಅನಿಸುತ್ತೋ ಅಂಥವ್ರಿಗೆ ಈ ದಾರಿ. ಅವರು ಧನಿಕರಾಗಿರಲಿ ಇಲ್ಲ ಬಡವರೇ ಆಗಿರಲಿ ತೊಂದರೆ ಇಲ್ಲ, ಹೆಣ್ಣಾಗಿರಲಿ ಗಂಡಾಗಿರಲಿ ಅದು ಮ್ಯಾಟ್ರೇ ಅಲ್ಲ. ವೃದ್ಧರಾಗಿರಲಿ ಮಕ್ಕಳಾಗಿರಲಿ, ವಯಸ್ಸಾಗೋಗಿದೆಯಪ್ಪ ಇನ್ನೆಂಥದ್ದು ಹಾಗೇನು ಅಂದ್ಕೊಳ್ಳೋ ಗೋಜಿಲ್ಲ. ಅಯ್ಯೋ ಮಕ್ಕಳಪ್ಪ ಅವಕ್ಕೇನು ಗೊತ್ತಾಗುತ್ತೆ, ಆ ಥರ ಖಂಡಿತ ಇಲ್ಲ. ಅವಕ್ಕೆ ಹೇಳಿಕೊಟ್ರೆ ಅವು ನಮಗಿಂತ ಹೆಚ್ಚಿಗೆ ಕಲಿಯುತ್ತವೆ, ಅದೇ ಸತ್ಯ. ವಿದ್ಯಾವಂತರಾಗಿರಲಿ ಅಥವಾ ಅವಿದ್ಯಾವಂತರೇ ಆಗಿರಲಿ, ಅಕ್ಷರ ಜ್ಞಾನ ಚೂರೇ ಚೂರೂ ಇಲ್ದಲೇ ಇರೋರೇ ಆಗಿರಲಿ ಪರವಾಗೇ ಇಲ್ಲ, ತೊಂದರೆ ಇಲ್ಲ. ಪಂಡಿತರೇ ಆಗಿದ್ದರೂ ಸರಿ, ಪಾಮರರಾಗಿದ್ದರೂ ಸರಿ, ಓಕೆ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಜಾತಿ ಮತ ಪಂಗಡ ಕುಲ ಇದು ಯಾವುದ್ರ ಭೇದವೂ ಇಲ್ಲ. ಈ ಥರ ಎಲ್ಲ ಇದೆ. ಈ ಮೋಕ್ಷದ ದಾರಿನಲ್ಲಿ ಇಷ್ಟು ಉತ್ಕಟೇಚ್ಛೆ ಇರೋರು ಮುಂದಕ್ಕೆ ನಡೀತಾರೆ. ಸ್ವಲ್ಪ ಆಲೋಚನೆ ಮಾಡಿ, ಒಂದು ಸ್ವಲ್ಪ ಕಾಮಾಗಿ ಸಡಿಲಗೊಳಿಸ್ಕೊಂಡು ಮನಸ್ಸನ್ನು ಆಲೋಚನೆ ಮಾಡೋಣ. ಮೋಕ್ಷ ಯಾರಿಗೆ ಬೇಕು? ಯಾರಿಗೆ ಬೇಕಪ್ಪ ಮೋಕ್ಷ? ಬಂಧನದಲ್ಲಿರೋನ್ಗಲ್ವೇ? ಆದರೆ ಪರಮ ಸತ್ಯದ ನೆಲೆಗಟ್ಟಿನಲ್ಲಿ ಹೇಳೋದೇ ಆದರೆ ಇಲ್ಲಿ ಬಂಧನ ಅನ್ನೋದೇ ಇಲ್ಲ. ಇಲ್ಲಿ ಬಂಧನ ಇಲ್ಲವೇ ಇಲ್ಲ, ಅದೇ ಪರಮ ಸತ್ಯ. ಇದೇನಿದು ಬಂಧನವೇ ಇಲ್ಲ ಅಂತ ಇದ್ದಾರಲ್ಲ ಅಂತ ಅನ್ನಿಸ್ತಿದೆಯಾ? ಹೌದು, ಬಂಧನವೇ ಇಲ್ಲ ಅಂತಂದಮೇಲೆ ಮೋಕ್ಷ ಎಲ್ಲಿಂದ ಬಂತು? ಯಾರಿಗೆ ಮೋಕ್ಷ? ಯಾರಿಗೆ ತಾನು ಬಂಧನದಲ್ಲಿ ಇದ್ದೀನಿ ಅಂತ ಅನ್ನಿಸುತ್ತೋ. ಏನು ಹೇಳಿ, ಇನ್ನೊಂದು ಸತಿ ಹೇಳ್ತೀನಿ. ಯಾರಿಗೆ ನಾನು ಬಂಧನದಲ್ಲಿದ್ದೀನಪ್ಪ, ಅಯ್ಯೋ ಬಂಧನದಲ್ಲಿದ್ದೀನಿ ಅಂತ ಅನ್ನಿಸುತ್ತೋ ಖಂಡಿತವಾಗ್ಲೂ ಇದು ಅವ್ರಿಗೆ. ಹಾಗಾದರೆ ನಿಮಗೂ ಅನ್ನಿಸ್ತಾ ಇದೆಯಾ ಏನಾದ್ರೂ ನೀವು ಬಂಧನದಲ್ಲಿದ್ದೀರಾ ಅಂತ? ಇಲ್ಲಿವರೆಗೆ ನಾನು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಿ. ಖಂಡಿತ ಇದು ತುಂಬ ತುಂಬ ಮುಖ್ಯ. ನನ್ನ ಅನುಭವದ ಪ್ರಕಾರ ಯಾರು ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾರೋ ಅವರ ಜೀವನದ ಹಾದಿ ಅಂದರೆ ದಾರಿ ಬದಲಾಗೋದ್ರಲ್ಲಿ
ಯಾವುದೇ ರೀತಿಯ ಸಂಶಯವೂ ಇಲ್ಲ. ಖಂಡಿತ ಬದಲಾಗುತ್ತೆ. ಅದೂ ಪಾಸಿಟಿವ್ ಆಗಿಯೇ ಬದಲಾಗುತ್ತೆ. ಇದು ನನ್ನ ಅನುಭವ. ನನ್ನ ಅನುಭವದ ಆಧಾರದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಸಿಕ್ಕಂತಹ ಉತ್ತರವನ್ನು ನನಗೂ ಹೇಳಿ, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.